ನಾವು ಆಟೋ ಚಾಲಕರು ಮದ್ದೂರು KSRTC ಬಸ್ ನಿಲ್ದಾಣದ ಒಂದು ಮೇಲ್ಚಾವಣಿಗೆ ಕುಮಾರಸ್ವಾಮಿ ಅವರ MP ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಾಮಗಾರಿ ಗುದ್ಲಿ ಪೂಜೆ ಆಗಿ ಒಂದು ಕನಿಷ್ಠ 5 ತಿಂಗಳಾಯ್ತು. 5 ತಿಂಗಳಿಂದ ಅಲ್ಲಿ ಮರಗಳಿದ್ದು ಮತ್ತೆ ಸ್ವಲ್ಪ ತೆರವುಗೊಳಿಸ್ಬೇಕಂತೇನೇನೋ ಅವೆಲ್ಲ ಕಾಮಗಾರಿ ಮರವು ತೆರವುಗೊಳಿಸಲಿಕ್ಕೂ ಬಿಡ್ಲಿಲ್ಲ. ಯಾವ್ದೋ ಅರಣ್ಯ ಇಲಾಖೆ ಕಂಪ್ಲೇಂಟ್ ಕೊಟ್ಟು ಎಲ್ಲರ ಮೇಲೆ ಕೇಸ್ ಮಾಡುವ ಪ್ರಯತ್ನ ಪಟ್ಟು 1 ಇಂಚು ಮರ ಕಡಿಲಿಕ್ಕೆ 1 ದಿನ ಕಡಿವಂತ ನಾವು ನೆಟ್ಟಿನ ಮರಗಳವು ನಾವೇ ಬೆಳೆಸಿದವು ನೆಳ್ಳಿಗೆ ಅಂತ ಅವು ಕಡಿಬೇಕಾದ್ರೂ ತೊಂದರೆ ಕೊಟ್ಬಿಟ್ರು. 4 ತಿಂಗಳು ಮರ ಕಡಿದವರು ಸರ್. ಅದನ್ನ ಅರಣ್ಯ ಇಲಾಖೆ ನಮ್ಮ ಕೇಸ್ ಮಾಡ್ತೀವಿ ಮರ ಕಡಿದ್ರೆ ಅಂತ ಹೇಳಿ 4 ತಿಂಗಳು ಸ್ಟಾಪ್ ಮಾಡುವ ಕೆಲಸವ. ಈಗ ಕಳೆದ ಒಂದು 15 ದಿವಸದಲ್ಲಿ ನಾವು ತಿರ್ಗಾ ಟೆಂಡರ್ ತರಿಸೋದೇನೋ ಕಂಪ್ಲೇಂಟ್ ಕೊಟ್ಟು ಮನವಿ ಮಾಡಿ ಮರ ಕಡಿಸಿ ತೆರವು ಆಯ್ತು. ಮರ ತೆರವು ಆದ್ಮೇಲೆ ಒಂದು ಕಾಮಗಾರಿ ಮಾಡಿ ಬೇಸ್ಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳಿ ಪಿಲ್ಲರ್ ಹಾಕಿ ಬಂದ್ರು. ಪಿಲ್ಲರ್ ಹಾಕಿ ಇದ್ರು ಬಂದ್ರು. ಅವ್ರ ನಗರಸಭೆ ಕಮಿಷನರ್ ಒಬ್ರು ಬಂದ್ರು. ಅವ್ರಿಗೆ ಅವರ ಈ ವ್ಯವಸ್ಥೆ ಬಿಟ್ಟ ಐನು ಗೊತ್ತಿಲ್ಲ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲ. ಯಾರೋ ಪುಡಾರಿಗಳು ಕಿತಾಪತಿ ಮಾಡೋಕೆ ಕಲ್ಸಿದ್ರು ಅಂತ ಅನ್ಸುತ್ತೆ. ಬಂದ್ರು, ಕಾಮಗಾರಿ ಮಾಡಬೇಡಿ, ನಮ್ಗೆ ಪರ್ಮಿಷನ್ ತಗೊಳ್ಳಿಲ್ಲ, ತಗೊಳ್ಳಿಲ್ಲ, ನೀವು ಹಂಗ ಅರೆಸ್ಟ್ ಮಾಡಿಸ್ತೀವಿ, ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಗಲಾಟೆ ಮಾಡಿದ್ರು. ಅವರು ಅರ್ಧಂಬರ್ಧ ಕೆಲಸ ನಿಲ್ಸ್ಬಿಟ್ಟು ಹೋದ್ರು. ಅದ್ರ ಮನೆಗೆ ಬಂದ್ರು. ಇವ್ರು ಎಲ್ಲ ಒಪ್ಕೊಂಡಿದ್ರಂತೆ, ಪೇಪರ್ ಅಲ್ಲಿ ಕೊಟ್ಟಿದ್ವಿ, ಒಪ್ಕೊಂಡ್ರೆ ಕೆಲಸ ಮಾಡಿದ್ರು. ಮಾಡಿ ಒಂದು 15 ದಿನ ಅಷ್ಟು ಅದ ಕ್ಯೂರಿಂಗ್ ಎಲ್ಲ ಆಗಿತ್ತು. ನಿನ್ನೆ ಸಾಮಗ್ರಿಗಳೆಲ್ಲ ಬಂದು ಪಿಲ್ಲರ್ ಕಟ್ಲಿಕ್ಕೆ ಎಲ್ಲ ಸಾಮಗ್ರಿಗಳು ಬಂದು ಅದ್ ಬಂದ್ಮೇಲೆ ಇವರು ಶುರು ಮಾಡಿದ್ರು. ಪಿಲ್ಲರ್ ವೆಲ್ಡಿಂಗ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ನಗರಸಭೆ ಆಯುಕ್ತರು ಬಂದ್ರು. ಒಳಪ ತಡೆ ಹೇಳಿದ್ರು, ಮಾಡ್ಬೇಡ್ರಿ ನೀವು ಕೆಲಸ, ನಮ್ ಪರ್ಮಿಷನ್ ತಗೊಳ್ಳಿಲ್ಲ ನೀವು, ನಾವು ನಮ್ಗೆ ಬರ್ತದೆ ನಗರಸಭೆ ಬರ್ತದೆ ದಾರಿ ಅಂತ. ಆಮೇಲೆ ನಾವು ಮೇಡಮ್ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ, ನಿಮ್ ನಗರಸಭೆ ಡಾಕ್ಯುಮೆಂಟ್ ತೋರಿಸ್ತಾ ಇದೀವಿ. ಅವ್ರು ಒಪ್ಪಿಗೆ ಸುಧಾರಣೆ ಒಪ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ, ಏನಾರ ರಾಜಕೀಯ ಪಿತೂರಿನ ನಮ್ಗೂ ಅರ್ಥ ಆಗಿಲ್ಲ. ಇಲ್ಲ ಮೇಡಮ್, ನಾವು ಕೆಲಸ ಮಾಡಿಸ್ತೀವಿ, ತರಿತೀವಿ ಅನ್ನೋದಕ್ಕೆ ಪೊಲೀಸ್ ಕರ್ಸರು, ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ರು ಬಂದ್ರು. ಎದುರಿಸಿ ನಮ್ಮ ಎಲ್ರನ್ನೂ ಇಲ್ಲ ತುಂಬ್ಕೊಳಕ್ಕೆ ಅವ್ರನ್ನ ಗಲಾಟೆ ಮಾಡಿದ್ರೆ ನೀವು ಮೇಡಮ್ ಹೇಳ್ತಾರೆ ತುಂಬ್ಕೊಳ್ತೀವಿ ಅಂತ. ಅಲ್ಲಿ ಸಾಮಗ್ರಿಗಳನ್ನು ಒಂದು ಬಿಡ್ದಂಗೆ ಪರಿಕರಗಳನ್ನ ತುಂಬ್ಕೊಂಡು ನಗರಸಭೆ ಆವರಣ ತಗೊಂಡೋಗಿ ಬಿಸಾಕಿದ್ರು. ತಗೊಂಡೋಗಿ ನಾವ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಎಷ್ಟು ಬಾಗರ್ದ್ರು, ಅದಕ್ಕೊಂದು ಮೌಲ್ಯನೂ ಇಲ್ದಂಗೆ ಆಯ್ತು. ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ರು ನಮ್ಮನ್ನ ಅಂತ ಏಕವಂತೆಲ್ಲ ಮಾತಾಡ್ಸಿ ಒಂದ ಕೆಟ್ಟಂಗ್ ಹಾಕ್ಸ್ಕೊಬಿಟ್ರು. ಅವ್ರಿಗೆ ಸೌಜನ್ಯನೂ ಇರಲಿಲ್ಲ ಮಾತಾಡ್ಲಿಕ್ಕೆ. ನಗರಸಭೆ ಕಮಿಷನರ್ ಅಂತೂ ಯಾರು ಕೆಲಸ ಕೊಟ್ರು, ಏನಕ್ಕೆ ಕೆಲಸ ಕೊಟ್ರು ಎಮ್ಮಗೆ ನಾವು ಅಷ್ಟು ರಿಕ್ವೆಸ್ಟ್ ಮಾಡಿದೀವಿ, ಪರ್ಮಿಷನ್ ತಗೊಂಡಿದೀವಿ, ಎಲ್ಲಾ ತೋರಿಸ್ತೀವಿ, ತುತಾರಾಮ್ ಒಪ್ತಲ್ಲ. ರಾಧಿಕಾ ಅಂತ ಮೇಡಮ್ ಅವರು, ನಾವ್ ಎಷ್ಟೇ ಕೇಳಲಿಲ್ಲ. ಅವರು ಉದ್ದಡತನ ಧೋರಣೆ. ಮದ್ದೂರು ಶಾಸಕರು ನಾವು ಭೇಟಿ ಮಾಡ್ಲಿಲ್ಲ. ಬಟ್ ಇದು ನನ್ಗನ್ಸಿದ ಮಟ್ಟಿಗೆ ಅದು ಅವ್ರದೇ ಚಿತಾವಣೆ ಅಂತ ಅನಿಸ್ತದೆ. ಆ ಮಟ್ಟಿಗೆ ಇದು ರಾಜಕಾರಣ ಬೆಳ್ಕೊಂಡಿದೆ. 5 ತಿಂಗಳು ಹಿಂಗೆ ಆಗಿದೆ. ಇದು 5 ತಿಂಗಳು ಹಿಂಗೆ ಆಗಿದೆ. ಇದು ಕಾಂಗ್ರೆಸ್ JDS ಅನ್ನೋ ಪೈಪೋಟಿ ಉದ್ದೇಶ ಆಡಬಿಟ್ಟದೆ ಅನಿಸ್ತದೆ. ಹಂಗಾಗಿ ದಯಮಾಡಿ ನಿಮ್ಮ ಪತ್ರಿಕಾ ಮಾಧ್ಯಮದಿಂದ ನೋಡಿ, ನಾವು ಯಾವ ರಾಜಕಾರಣಕ್ಕೂ ಹೋದವರಲ್ಲ. ಆಟೋ ಚಾಲಕರು ದಿನ ಇನ್ನೂ ಸಂಪಾದನೆ ಮಾಡೋದು ಹೆಚ್ಚು. ಒಂದ್ ದಿನ 12 ದುಡ್ಡು ಸಂಪಾದನೆ ಕೆಲಸ ಮಾಡಿ ನಾವು ದುಡಿಬೇಕು. ನಮ್ಗೊಂದು ನೇಳಬೇಕು. ಮರ ಇತ್ತು, ಮರ ಕಡಿಸ್ತು ಆಗೋಯ್ತದೆ ಅಂತ ಈ ಚಾವಣಿ 4 ತಿಂಗಳು 5 ತಿಂಗಳಾಯ್ತು. ಆಟೋ ಹೋಗ್ತೇವೆ, ನಾವು ಹೋಗ್ತಾ ಇದೀವಿ, ಅಲ್ಲಿ ಬಾಡಿಗೆ ಇಲ್ಲ. ನೋಡಿದ್ರೆ ಸಂಟ ಯಾರು ಹೇಳುವಂಗಿಲ್ಲ ನಾವು, ಅಂತ ಕಷ್ಟ ಆಗೈತೆ. ದಯಮಾಡಿ DC ಅವರು ಇವ್ರಿರ್ಲಿ, ನಮ್ಮ DC ತಮ್ಮಣ್ಣ ಸಾಹೇಬ್ರು ಬೈದವರು ಅವ್ರಿರ್ಲಿ, ನಮ್ಮ ಮದ್ದೂರು ಶಾಸಕರಿರ್ಲಿ, ಎಲ್ರು ಇಂತ ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡಿ. ಇಂಥದ್ಕೆ ಕುತಂತ್ರ ಮಾಡಿ ಹಾಳು ಮಾಡುವಂತ ಸಮಾಜಮುಖಿ ಕೆಲಸವನ್ನ ಹಾಳು ಮಾಡಬೇಡಿ. ದಯಮಾಡಿ ನಿಮ್ಮ ರಿಕ್ವೆಸ್ಟ್ ಮಾಡ್ಕೊತೀವಿ. ನಿಮ್ಮ ಪತ್ರಿಕಾ ಎಲ್ಲ ಪ್ರಕಟಣೆಯನ್ನ ಒಂದು ನಮ್ಗೆ ಒಳ್ಳೇದಾಗುವಂತೆ ಮಾಡ್ಕೊಡಿ ದಯಮಾಡಿ. ನನ್ನ ಹೆಸರು ಯೋಗಾನಂದ ಅಂತ, ಮದ್ದೂರು ಆಟೋ ಚಾಲಕರು. ಥ್ಯಾಂಕ್ ಯು. ಇಲ್ಲ